ನಮಸ್ಕಾರ ಟ್ರಾವೆಲೋರೀಸ್. ಕ್ರಿಸ್ಟಲ್ ಕ್ಲಿಯರ್ ವಾಟರಲ್ಲಿ ಲಕ್ಸುರಿಯಸ್ ಬೋಟಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೀನರೀಸ್ ನೋಡ್ತಾ ರಿಲ್ಯಾಕ್ಸಿಂಗ್ ರೈಡ್ ಹೋಗ್ತಾ ಇದ್ರೆ ಹೇಗಿರುತ್ತೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಮಾರಿಷಿಯಸ್ನಲ್ಲಿ ಕ್ಯಾಟಮರಾನ್ ರೈಡ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾವು ಬ್ಲೂ ಸಫಾರಿ ಅನ್ನುವಂತಹ ಕಂಪನಿ ಕಡೆ ನಮ್ಮ ಕ್ಯಾಟಮರಾನ್ ರೈಡ್ ಬುಕ್ ಮಾಡಿದ್ವಿ. ಬೆಳಗ್ಗೆ 9 ಗಂಟೆಗೆ ಕ್ಯಾಟಮರಾನ್ ರೈಡ್ ಸ್ಟಾರ್ಟ್ ಆಗೋದಿತ್ತು. ಅದರಿಂದ ನಾವು ಬೆಳಗ್ಗೆ ಆದಷ್ಟು ಬೇಗ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಹಾಗೆ ಹೊರಟಿದ್ದೀವಿ. ಲಂಚ್ ಮತ್ತು ಸ್ನ್ಯಾಕ್ಸ್ ಬೋಟಲ್ಲೇ ಕೊಡ್ತಾರೆ. ಬ್ರೇಕ್ಫಾಸ್ಟ್ ನಾವು ಹೊರಗಡೆ ಮಾಡ್ಕೊಂಡು ಹೋಗಬೇಕು. ತುಂಬ ದೊಡ್ಡದಾದಂಥ ಒಂದು ಬ್ಯಾನಿಯನ್ ಟ್ರೀ, ಅಲ್ಲಿ ಇನ್ನೊಂದು ಬ್ಯಾನಿಯನ್ ಇದೆ. ನೆಕ್ಸ್ಟ್ ಸೀನಲ್ಲಿ ನೋಡ್ತೀರಾ ಒಂಥರ ಬುದ್ಧಾಗಿಲ್ಲೇ ಎನ್ಲೈಟ್ಮೆಂಟ್ ಸಿಕ್ಕೋ ಥರ ಇದೆ. ಅದು ಚಿಕ್ಕದೊಂದು ಕೋಣೆ ಮಾಡಿ ಚಂದನ ರನ್ನಿಂಗ್ ಟುವರ್ಡ್ಸ್ ಕ್ಯಾಟಮರಾನ್. ತುಂಬಾ ಜಾಸ್ತಿ ಬಿಂಡಿ ಇದೆ. ಇದೊಂದು ಮೆಮೊರಿ ಅದು. ಇದು ಬಂದ್ಬಿಟ್ಟು ಫ್ರೆಂಚ್ ಮತ್ತು ಇಂಗ್ಲೆಂಡ್ ಬ್ರಿಟಿಷರ ವಿರುದ್ಧ ಆಗಿರೋ ಯುದ್ಧ. ಬೇರೆ ಫ್ರೆಂಚ್ ರೂಲ್ ಮಾಡಿರುವಂಥ ಈ ಐಲ್ಯಾಂಡ್ ಟೇಕ್ ಓವರ್ ಮಾಡುವಂಥ ಟೈಮಲ್ಲಿ ಆಗಿರುವಂಥ ಯುದ್ಧದ ಒಂದು ಮೆಮೊರಿ ಇದೆ. ಅಲ್ಲಿ ದೂರದಲ್ಲಿ ಕಾಣ್ತಿದೆ ಅಲ್ಲ, ಅದು ನಮ್ಮ ಕ್ಯಾಟಮರಾನ್. ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ಯಾಟಮರಾನ್ ಇನ್ ಮಾರಿಷಸ್ ಅಂತಲೇ ಹೇಳ್ಬೋದು. ಈಗ ನಮ್ಮನ್ನು ಈ ಸಣ್ಣ ಬೋಟಿಂದ ಕ್ಯಾಟಮರಾನ್ವರೆಗೂ ಕರ್ಕೊಂಡು ಹೋಗ್ತಾರೆ. ಆ ಬ್ಲೂ ಕಲರ್ ಬಾಕ್ಸಸ್ ಏನು ಫಿಲ್ ಮಾಡ್ತಾ ಇದ್ದಾರೆ ಅದು ನಮ್ಮ ಇಡೀ ದಿನದ ಸ್ನ್ಯಾಕ್ಸ್ ಆ್ಯಂಡ್ ಫುಡ್ ಮತ್ತು ಬೇಕಾಗಿರುವ ಸಾಮಗ್ರಿಗಳೆಲ್ಲ ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ಇವಾಗ ಶುರು ಮಾಡ್ತೀವಿ. ನಾವು ಇಲ್ಲಿಂದ ಒಂದು ಚಿಕ್ಕ ಬೋಟಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕ್ಯಾಟಮರಾನ್ವರೆಗೂ. ಸೊ ಅಲ್ಲಿಂದ ಪ್ರಯಾಣ ಶುರು. ಕ್ಯಾಪ್ಟನ್ ಇಸ್ ಟೇಕಿಂಗ್ ಅಸ್. ಸ್ವಲ್ಪ ವಿಂಡ್ ಇದೆ ಇವತ್ತು. So please everyone, alcohol off. There is snorkeling because the small fishes like this will become big shark and be a problem for us. ಇವರು ನಮ್ಮ ಕ್ರೂ ಮೆಂಬರ್ಸ್. ಹಲೋ ಗೈಸ್. ಸೊ ಇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಕ್ಯಾಟಮರಾನ್ ವಿಚ್ ವಿ ವಿಲ್ ಮೀಟ್ ಟುಡೇ. ಫಸ್ಟ್ ಮೈ ಪ್ರಿಟಿ ವೈಫ್. ಈ ಸ್ಟಂಟ್ ಎಲ್ಲ ಕ್ರೂ ಮೆಂಬರ್ಸ್ ಜಾಗ್ರತೆಯಲ್ಲಿ ಮಾಡ್ತಾ ಇರೋದು. ನಾವು ಇವಾಗ ಕ್ಯಾಟಮರಾನಲ್ಲಿ ಕೂತಿದ್ದೀವಿ. ನಮ್ಮ 5th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡು ಮೇ ಬಿ ಒಂದಿನ ನಮ್ಮದೇ ಆದಂಥ ಕ್ಯಾಟಮರಾನ್ ತಗೋಬೇಕು. ಕ್ಯಾಟಮರಾನ್ ಇವಾಗ ಶುರು ಆಗಿದೆ. ಚಂದನಾಗಿ ಫುಲ್ ಎಕ್ಸೈಟ್ಮೆಂಟ್. ಗಾಳಿನೂ ಹಂಗೆ ಬರ್ತಾ ಇದೆ. ಎಂಜಾಯಿಂಗ್ ದ ಮೂಮೆಂಟ್. ಇಲ್ಲಿ ಮುಂದೆ ನೆಟ್ ಹಾಕಿ ಈ ಥರ ಹಾಕಿರ್ತಾರೆ. ಕ್ಯಾಟಮರಾನ್ ರೈಡಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಿಮಗೆ ಬೇರೆ ಬೋಟ್ಗಳ ತರಹ ಬಂಪಿ ರೈಡ್ ಇರಲ್ಲ. ತುಂಬ ಸ್ಮೂತಾಗಿ ನೀರ ಮೇಲೆ ಹೋಗೋ ಥರ ಇರುತ್ತೆ. ಬಟ್ ಅದ್ರ ಹಿಂದೆ ಇಷ್ಟೆಲ್ಲ ಕಷ್ಟ ಇರುತ್ತೆ. ಸೊ ಇವರು ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಪ್ರಾಪರ್ ಲೊಕೇಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಒಳಗಡೆ ಇರೋರೆಲ್ಲ ನಾವು ಚೆನ್ನಾಗಿ ಕಂಫರ್ಟಬಲ್ ಆಗಿ ಇರ್ಬೋದು ಅದರಿಂದ. Thank you.
ಕ್ಯಾಟಮರನ್ ಕ್ಯಾಪ್ಟನ್ ಸುನಿಲ್ ಅವರು ಓಡಿಸ್ತಾ ಇದ್ದಾರೆ. ಸೊ ಸೇಫಾಗಿ ನಮ್ಮನ್ನು ಕರ್ಕೊಂಡೋಗಿ ಐಲ್ಯಾಂಡಿಗೆ ಬಿಟ್ಟರೆ ಸಾಕಾಗಿದೆ. ಸೀನರೀಸ್ ಮಾತ್ರ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ದಾರಿನಲ್ಲಿ, ಏನು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸುನಿಲ್ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ ಬೋಟಲ್ಲಿ? ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಕ್ಲೌಡಿ ಇತ್ತು, ಡೌಟ್ಫುಲ್ ಅನ್ನಿಸ್ತಿತ್ತು, ಬಟ್ ಸನ್ನಿ ಇದೆ, ಎಂಜಾಯಿಂಗ್, ನೈಸ್ ಪೀಪಲ್ ಇದೆ, ನೈಸ್ ರೋಡ್. ಸೊ when you are around nice people, things will go nice. ನಾವೀಗ ಗ್ರ್ಯಾಂಡ್ ರಿವರ್ಗೆ ಬಂದಿದ್ದೀವಿ. ನಮ್ಮದೇ ತರಹ ಅನೇಕ ಬೋಟ್ಗಳಲ್ಲಿ ನೋಡಬಹುದು. ಬಟ್ ತುಂಬಾ ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ ಬಾರ್ಬೆಕ್ಯೂ ನಡೀತಾ ಇದೆ. ಕ್ಯಾಪ್ಟನ್ ಶೆಫ್, ಕುಕ್. ಕ್ಯಾಪ್ಟನ್ ಇಸ್ ದ ಕುಕ್ ಆ್ಯಂಡ್ ದ ಶೆಫ್. He is a multitasking man. He's cooking some good meat for us. ನೋಡಿ ವಾಟರ್ಫಾಲ್, ನೀವು ನೋಡ್ತಾ ಇರೋದು ಇಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು ವಾಟರ್ಫಾಲ್. ಅದ್ರ ಹತ್ರ ಹೋಗ್ತೀವಿ. ಎಲ್ಲರ ಲೈನಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರಾಗಿ ಆ ವಾಟರ್ಫಾಲ್ನ ನೋಡ್ತಾ ಇದ್ದಾರೆ. ಇದು ರಿವರ್ ಮತ್ತು ಓಷನ್ ಕನೆಕ್ಟ್ ಆಗುವಂಥ ಒಂದು ಏರಿಯಾ. ಬನ್ನಿ ಹತ್ತಿರವಾಗಿ ಬ್ಯೂಟಿಫುಲ್ ಆಗಿರುವಂಥ ಒಂದು ವಾಟರ್ಫಾಲ್, ತುಂಬ ಹತ್ತಿರವಾಗಿ ಹೋಗ್ತಾ ಇದೆ. ಇದು ನೋಡಿ ಬ್ಯೂಟಿಫುಲ್ ಆದಂಥ ವಾಟರ್ಫಾಲ್. ಇದು ತುಂಬಾ ಸ್ಪೆಷಲ್ ಪ್ಲೇಸು. ನದಿ ಬಂದು ಸಮುದ್ರದ ಜೊತೆ ಸೇರಿಕೊಳ್ಳುವಂತಹ ಜಾಗ. ನಾನು ಯಾವತ್ತೂ ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ ಈ ಥರ ಒಂದು ಪ್ಲೇಸು. ನನಗೊಂಥರ ಖುಷಿ ಅಂತ ಅನಿಸ್ತು. ಇಲ್ಲಿ ಬೇರೆ ಬೇರೆ ಕ್ಯಾಟಮರಾನ್ಸ್ ಎಲ್ಲ ಇದೆ, ಬಟ್ ನಮ್ಮ ಕ್ಯಾಟಮರಾನೇ ತುಂಬ ದೊಡ್ಡದು. ಫಾಲ್ಸ್ ನೋಡಿ ಬರೋಷ್ಟರಲ್ಲಿ ಬಿಸಿ ಬಿಸಿ ಅಡುಗೆ ರೆಡಿ ಆಗಿದೆ. ಇಲ್ಲಿ ಒಂದು 2 hours ಬ್ರೇಕ್ ಇರುತ್ತೆ. ಸೊ ಇಲ್ಲಿ ನೀವು ಈ ಚಿಕ್ಕ ಬೀಚಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಗೋ ಅರೌಂಡ್ ಮಾಡಿ ಆಮೇಲೆ ವಾಪಸ್ಸು 1:30 ಬರಬೇಕು. ಸ್ವಲ್ಪ ಮಳೆ ಬರ್ತಾ ಇದೆ ಇವತ್ತು. ನಾವಿಲ್ಲಿ ಒಂದು ಬ್ಯೂಟಿಫುಲ್ ಐಲ್ಯಾಂಡಿಗೆ ಬಂದಿದ್ದೀವಿ. ಅಲ್ಲಿ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಆಮೇಲೆ ಬ್ಯೂಟಿಫುಲ್ ಬೀಚ್ ಇದೆ. ಇನ್ನೂ ಅಷ್ಟು ಬ್ಯೂಟಿಫುಲ್ ಉಂಟು. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಇದನ್ನು ಸ್ವಲ್ಪ ನೀರಲ್ಲಿ ಆಟ ಆಡೋಣ. ಲೆಟ್ಸ್ ಗೋ. ತುಂಬ ಪೀಸ್ಫುಲ್ ಆಗಿದೆ ಈ ಬೀಚು, ಅಷ್ಟು ಪೊಲ್ಯೂಷನ್ ಇಲ್ಲ. ಸ್ನಾಕ್ಲಿಂಗ್ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ಗೇರ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಆಕ್ವಾಟಿಕ್ ಎಲ್ಲ ನೋಡ್ಬೋದು.
ಸೂಪರ್ ಆಗಿತ್ತು. ಸುಸ್ತಾಗ್ಬಿಟ್ಟಿದೆ ಇವಾಗ. ನೋಡಿ ಇವರು ಹೆಂಗೆ ಕಾದಿದ್ದೀವಿ ಅಂತ ಬಿಸಿಲಲ್ಲಿ. ಕ್ಯಾಟಮರಾನ್ ಸೌತ್ ಈಸ್ಟ್ ಟ್ರಿಪ್ನ ಮುಗಿಸ್ಕೊಂಡಿದ್ದೀವಿ. ಸೊ ಹೆಂಗಿತ್ತು ಮಚ್ಚ ಫಸ್ಟ್ ಟೈಮ್? ಆಫ್ ಕೋರ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಮಾಡಿದ್ದು ಆ್ಯಂಡ್ ಐ ರೆಕಮೆಂಡ್ ಎವ್ರಿ ಒನ್. ವೆರಿ ರಿಲ್ಯಾಕ್ಸಿಂಗ್ ಇತ್ತು ಮತ್ತು ಹೊಸ ಥರ ಎಕ್ಸ್ಪೀರಿಯನ್ಸ್. ಮಸ್ಟ್ ಡು. ಬಾಯ್. ಓಡ್ಕೊಂಡು ಬಂದು ಬ್ಲೂ ಬೇ ಬಸ್ ಹತ್ತಿದ್ದೀವಿ. ಸೊ ಇದು ಲೋಕಲ್ ಟ್ರಾನ್ಸ್ಪೋರ್ಟ್. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಮಾರಿಷಸ್ಸಲ್ಲಿ. ಕ್ಯಾಟಮರಾನ್ ರೈಡ್ ಅಂತೂ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಅನ್ನೋ ಥರ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬಾ ರಿಲ್ಯಾಕ್ಸಿಂಗ್ ಆಗಿತ್ತು. ನೀವು ಸಹ ಮಾರಿಷಸ್ಗೆ ಬಂದಾಗ ಕ್ಯಾಟಮರಾನ್ ರೈಡ್ನ ಮಿಸ್ ಮಾಡ್ದಿರ ಮಾಡಿ ಅಂತ ಹೇಳ್ತೀವಿ. ಮಾರಿಷಸ್ ಒಂದು ಪುಟಾಣಿ ದ್ವೀಪ. ನಮ್ಮ ಭಾರತೀಯರೇ ಸುಮಾರು 70% ವಾಸ ಇರುವಂತಹ ದ್ವೀಪ. ಸೊ ನಾವು ತಲೆಯಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಿರಾ ಮಾರಿಷಸ್ಗೆ ಬಂದ್ವಿ. ಬಟ್ ಡೇ ಒನ್ನಿಂದನೇ ಇಲ್ಲಿನ ಕಲ್ಚರ್ ಇರ್ಬೋದು, ಜನ, ಇಲ್ಲಿನ ಪ್ರಕೃತಿ ಮತ್ತು ಎಷ್ಟು ತುಂಬ ಸಕ್ಕತ್ತಾಗಿರೋ ಸಮುದ್ರ, ಇದೆಲ್ಲ ನಮ್ಮನ್ನು ಒಂಥರ ಮತ್ತೆ ಮಾರಿಷಸ್ಗೆ ಬರಬೇಕು ಅನ್ನೋ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಮಾರಿಷಸಲ್ಲಿ ಮಾನ್ಸೂನ್ ಶುರುವಾಗಿದೆ. ನೋಡ್ಬೋದು, ಮಾರ್ನಿಂಗ್ 6 ಗಂಟೆಗೆ ಈ ರೀತಿಯಾದಂಥ ಒಂದು ಹವಾಮಾನ. ನಮ್ಮ ಮೋದಿಯವರು ಮಾರಿಷಸ್ನ ಮಿನಿ ಇಂಡಿಯಾ ಅಂತ ಕರೆದಿದ್ರು. ಏನಕ್ಕೆ ಅಂತ ನಿಮಗೆ ಅರ್ಥ ಆಗಿರಬಹುದು. ಇಲ್ಲಿಗೆ ನಮ್ಮ ಮಾರಿಷಸ್ ಟ್ರಿಪ್ ಮುಕ್ತಾಯ ಆಗುತ್ತೆ. ಏರ್ಪೋರ್ಟಿಗೆ ಬಂದಿದ್ದೀವಿ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ನಮ್ಮ ಬೆಂಗಳೂರು.